ಕುಂಭರಾಶಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಮುಖ್ಯವಾಗಿ ನೋಡಿ, ಈ ತಿಂಗಳು ಜೂನ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಒಂದು ಷಷ್ಠದಲ್ಲಿ ಗುರು ಬರುವಂಥದ್ದು. ನೋಡಿ, ಪಂಚಮದಲ್ಲಿ ಇರುವಂಥ ಗುರು ನಿಮಗೆ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ, ಒಂದು ಪ್ರೀತಿ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ, ನೀವು ಅನುಕೂಲ ಅನ್ಕೊಂಡಾಗ ಮನಸ್ಸಿನಲ್ಲಿ ಕನಸು ಏನಿದೆ ಅದೆಲ್ಲ ನನಸಾಗಿರುತ್ತೆ ಈ ಹೋದ ವರ್ಷ. ಆದರೆ ಈಗ ಏನಾಗುತ್ತೆ ಅಂದರೆ, ಗುರು ನಿಮಗೆ ಪ್ರಬಲವಾಗಿ 6ನೇ ಮನೆಗೆ ಬರೋದ್ರಿಂದ ಸ್ವಲ್ಪ ಸಾಲ ಸೋಲ ಆಗುವಂಥದ್ದು, ಮನೆಯಲ್ಲಿ ಸ್ವಲ್ಪ ತೊಂದರೆ. ನೋಡಿ ಏನಾಗುತ್ತೆ, ಶನಿ ದ್ವಿತೀಯಲ್ಲಿದ್ದರೆ 7.5 ಇನ್ನೂ ನಿಮಗೆ ನಡೀತಾನೆ ಇದೆ. ಇನ್ನೂ ಒಂದು ವರ್ಷ ನಿಮಗೆ, ಒಂದು ವರ್ಷ ಶನಿಯ ಒಂದು 7.5 ಇರೋದ್ರಿಂದ ಸ್ವಲ್ಪ ಭಾಳ ತೊಂದರೆ ಆಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ. ಯಾಕಂದರೆ ಸಾಮಾನ್ಯವಾಗಿ ನಿಮ್ಗೆ ಗೊತ್ತೇ ಇದೆ, ಇಷ್ಟು ವರ್ಷ 5-6 ವರ್ಷ ನೀವು ತುಂಬ ಅನುಭವಿಸ್ಬಿಟ್ಟಿದ್ದೀರಾ 7.5. ಆದ್ದರಿಂದ ಸ್ವಲ್ಪ 7.5 ಪ್ರಭಾವದಿಂದ ತುಂಬ ಮುಖ್ಯವಾಗಿ ಕುಟುಂಬದವರೇ ನಿಮ್ಗೆ ಏನೋ ಒಂದು ಬೆಲೆ ಕೊಡಲ್ಲ, ಕುಟುಂಬದಿಂದನೇ ಏನೋ ತೊಂದರೆ, ಆಡುವಂಥ ಮಾತಿನಲ್ಲಿ ಏನೋ ಒಂದು ತೊಂದರೆ. ನೋಡಿ, ಸ್ವಯಂಕೃತ ಅಪರಾಧ, ನೀವೇ ಮಾತಾಡೋದ್ರಲ್ಲಿ ಏನೋ ಒಂದು ವ್ಯತ್ಯಾಸ ಮಾಡ್ಕೊಂಡ್ಬಿಡ್ತೀರ. ಅದರಿಂದ ಸ್ವಲ್ಪ ತಾಳ್ಮೆಯಿಂದ ಮಾತಾಡುವಂಥದ್ದು, ಒಂದು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಹೋಗುವಂಥದ್ದು ಮಾಡಿ, ಗುರುಗಳ ಆಶೀರ್ವಾದ ಪಡೆಯುವಂಥದ್ದು. ಜೊತೆಗೆ ಏನಾಗುತ್ತೆ ಅಂದರೆ, ಲಗ್ನದಲ್ಲಿ ರಾಹು ಇರುವಂಥದ್ದು, ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಏನಾದರೂ ಮಾಡಿಬಿಡೋಣ, ಒಂದೇ ಸರಿ ಏನಾದರೂ ಮಾಡಿಬಿಡೋಣ ಅಂತೇಳಿ ತುಂಬ ತೊಂದರೆ ಮಾಡ್ಕೊಳ್ಳೋದು. ಅದರಲ್ಲಿ ಈ ಗೇಮಿಂಗ್ ಆ್ಯಪಲ್ಲಿ ಮತ್ತು ಈ ಹಾರ್ಸ್ ರೈಡಿಂಗ್ ಆಗಲಿ, ಮತ್ತು ಲಾಟ್ರಿ ಆಗಿರ್ಬೋದು, ಒಂದು ವ್ಯಾಪಾರಗಳಾಗಲಿ, ಆಕಸ್ಮಿಕವಾಗಿ ಏನೋ ಒಂದು ಕಮ್ಮಿಗೆ ಏನೋ ಒಂದು ಐಟಮ್ ಸಿಗ್ತಿದೆ ತೊಗೊಂಡ್ಬಿಡೋದು, ಅಥವಾ ಕಮ್ಮಿಗೆ ಒಂದು ಒಳ್ಳೆ ಚಾನ್ಸಲ್ಲಿ ಒಂದು ಅಂಗಡಿ ಸಿಗ್ತಿದೆ, ಒಂದು ಮನೆ ಸಿಗ್ತಿದೆ ಅಂತ ತೊಗೊಳ್ತೀರಾ, ಮತ್ತು ಅಲ್ಲಿ ಏನೋ ಒಂದು ತೊಂದರೆ ಆಗುತ್ತೆ, ಲಕ್ಷಾಂತರ ರೂಪಾಯಿ ಕಳ್ಕೊಳ್ಳೋಂಥ ಸಾಧ್ಯತೆಗಳು ಇರುತ್ತೆ. ಅದರಿಂದ ತಾಳ್ಮೆಯಿಂದ ಮಾಡೋಂಥದ್ದು ಕೆಲಸ. ಮತ್ತು ಯಾವುದೋ ಒಂದು ಜ್ಯೋತಿಷಿ ಹತ್ರ ಹೋಗುವಂಥದ್ದು, ನಿಮ್ಮ ಒಂದು ಪ್ರಶ್ನೆನ ಹಾಕಿ ಯಾವ ರೀತಿ ಇದೆ ಅಂತ ನೋಡಿ ನಂತರ ನೀವು ಮುಂದುವರಿಯುವಂಥದ್ದು ಮಾಡಿ. ಎಲ್ಲ ಒಂದು ಯಾವುದೇ ಕಾರಣಕ್ಕೂ ಆತುರಾತುರವಾಗಿ ನಿರ್ಧಾರ ತಗೊಳ್ಬೇಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಯಾಕಂದರೆ ಮೊದಲೇ ನಿಮಗೆ ರಾಹುಕೇತುಗಳ ಪ್ರಭಾವ ಇದೆ, ಎಲ್ಲೊಂದು ಕಡೆ ಮಾಟ ಮಂತ್ರ ಪ್ರಯೋಗಗಳು ಒಳಗಾಗ್ತೀರಾ, ತುಂಬ ದೃಷ್ಟಿದೋಷ ಆಗ್ತಿರುತ್ತೆ. ಅಮಾವಾಸ್ಯೆ ಪೂರ್ಣಗಳಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬೇಡಿ. ಅದರಲ್ಲಿ ಶುಭವಾರಗಳಾದಂಥ ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ, ಈ ವಾರಗಳಲ್ಲಿ ಯಾವುದೇ ಒಂದು ಕೆಲಸ ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಈ ಒಂದು ಜೊತೆಗೆ ಏನಾದರೂ ಕುಜನ ಒಂದು ಪ್ರಭಾವದಿಂದ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂಥದ್ದು, ಒಂದು ಸಹೋದರಿಯರ ಜೊತೆಗೆ ಒಂದು ಒಳ್ಳೆಯ ಭಾವನೆ, ಒಂದು ಒಡನಾಟ ಇರುವಂಥದ್ದು, ಸಹಪಾಠಿಗಳಲ್ಲಿ ಒಂದು ಒಳ್ಳೆ ಬದಲಾವಣೆ, ಮತ್ತು ನೆರೆಯವರಿಂದ ನಿಮಗೆ ಒಂದು ಕಷ್ಟಕ್ಕೆ ಅವರು ಸ್ಪಂದಿಸುವಂಥದ್ದು, ಅಕ್ಕ ತಂಗಿರು ಸಹೋದರರಿಂದ ನಿಮಗೆ ಅನುಕೂಲ ಆಗುವಂಥದ್ದು, ಏನೋ ಒಂದು ಒಳ್ಳೆಯ ಮಾತು ನಿಮಗೆ ಒಂದು ಸಹಾಯ ಮಾಡುವಂಥದ್ದು, ಸಹಾಯ ಹಸ್ತ ಬೆಂಬಲವನ್ನು ನೀಡ್ತಾರೆ. ಅದರಿಂದ ಜೊತೆಗೆ ಬುಧ ಗೃಹ ಕೂಡ ಲಕ್ಷ್ಮೀನಾರಾಯಣ ಯೋಗ ಅನ್ನೋಂಥದ್ದು ಕೂಡ ಪಂಚಮದಲ್ಲಿ ಇರೋದ್ರಿಂದ ಒಂದು ಪ್ರೀತಿ ವಿವಾಹದ ಬಗ್ಗೆ ಸ್ವಲ್ಪ ಅನುಕೂಲ ಆದರೂ ಕೂಡ ವಿವಾಹದಲ್ಲಿ ಸ್ವಲ್ಪ ನಿಲ್ಲಿಸುವಂಥದ್ದು ಮಾಡಿ. ನಂತರ 27 ನಂತರ ನೀವು ವಿವಾಹ ಮಾಡ್ಕೊಳ್ಳಿ, ಖಂಡಿತ ನಿಮ್ಗೆ ಅನುಕೂಲ ಆಗುವಂಥದ್ದು. ಅದೇ ಎಲ್ಲೊಂದು ಕಡೆ ಸ್ವಯಂ ಉದ್ಯೋಗದವರಿಗೆ ಸ್ವಲ್ಪ ಸಾಲಗಳು ಮಾಡ್ಕೊಳ್ಳೋವಂಥದ್ದು, ತುಂಬ ತೊಂದರೆ ಮಾಡ್ಕೊಳ್ಳೋವಂಥದ್ದು, ಹಿತಶತ್ರುಗಳು ನಿಮ್ಗೆ ಹೆಚ್ಚಾಗುವಂಥ ಸಾಧ್ಯತೆಗಳು ಇರುತ್ತೆ. ಕುಟುಂಬದಲ್ಲೇ ನಿಮ್ಮ ಜೊತೆಯಲ್ಲಿ ಒಂದು ಒಡನಾಟ ಇರ್ತಾರೆ, ಆದರೆ ನಿಮಗೇನೆ ಅವ್ರ ಹಿಂದೆಯಿಂದ ಏನೋ ಒಂದು ತೊಂದರೆ ಮಾಡ್ತಿರ್ತಾರೆ. ಸೊ ಅದರಿಂದ ಬಹಳ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ. ನೋಡಿ, ಭಯ ಪಡೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಪರಿಹಾರ ಅನ್ನೋದು ಪ್ರತಿಯೊಂದಕ್ಕೂ ಇದ್ದೇ ಇರುತ್ತೆ. ಅದರಲ್ಲೂ ಕುಂಭರಾಶಿಗೆ ನೋಡಿ, ಈ 12 ರಾಶಿಗಳಲ್ಲಿ ತುಂಬ ಸ್ವಲ್ಪ ತೊಂದರೆ ಇರುವಂತಂದರೆ ಕುಂಭರಾಶಿ. ಯಾಕಂದರೆ ಈ ಕಡೆ 7.5 ನಡೀತಿದೆ, ಈ ಕಡೆ ಗುರುಬಲನೂ ಇಲ್ಲ, ಈ ಕಡೆ ಬೇರೆ ಗ್ರಹಗಳು ಕೂಡ ಸ್ವಲ್ಪ ತೊಂದರೆ ವಿರುದ್ಧವಾಗಿರುವಂಥದ್ದು ನಾವು ಕಾಣ್ತೀವಿ. ನೋಡಿ, ಕುಜಗ್ರಹ ಮತ್ತು ಬುಧ ಮತ್ತು ಶುಕ್ರ ತುಂಬ ಪ್ರಬಲವಾಗಿರುವಂಥದ್ದು, ಒಂದು ಒಳ್ಳೆ ಶುಭ ಕೆಲಸಗಳನ್ನೇ, ಒಂದು ನಿಮಗೆ ಫಲಗಳನ್ನೇ ಕೊಡುವಂಥ ಸಾಧ್ಯತೆಗಳು ಇರುತ್ತೆ. ಆದರೆ ಗುರುಬಲ ಇಲ್ಲ, ಶನಿ ಇಲ್ಲ ಅಂದ್ರೂ ಪರವಾಗಿಲ್ಲ. ಆದರೆ ಲಗ್ನದಲ್ಲಿರುವಂಥ ರಾಹುಕೇತುಗಳ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವಂಥದ್ದು. ನೋಡಿ, ರಾಹುಗೆ ಸಂಬಂಧಪಟ್ಟಾಗೆ ಶಕ್ತಿ ದೇವರ ಆರಾಧನೆ ಮಾಡುವಂಥದ್ದು, ಮನೆ ದೇವರಿಗೆ ಸಂಬಂಧಪಟ್ಟಾಗೆ ಒಂದು ಶಕ್ತಿ ದೇವರ ಆರಾಧನೆ ಮಾಡುವಂಥದ್ದು, ಅಥವಾ ಕುಲ ದೇವರುಗಳನ್ನ ಭೇಟಿ ಮಾಡುವಂಥದ್ದು, ಅಥವಾ ನಿಮ್ಮ ಊರಿನಲ್ಲಿ ಒಂದು ಶಕ್ತಿ ದೇವರು ಯಾರಾದ್ರೂ ಮಾರಮ್ಮ ಆಗಲಿ, ಅಥವಾ ಯಾರಾದರೂ ಮರಿಯಮ್ಮ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಶಕ್ತಿ ದೇವರು ಭಗವತಿ ಆಗಿರ್ಬೋದು, ಚಾಮುಂಡೇಶ್ವರಿ ಆಗಿರ್ಬೋದು, ಅಥವಾ ಚೌಡೇಶ್ವರಿ, ಈ ಒಂದು ದೇವರುಗಳಿಗೆ ಪ್ರತಿನಿತ್ಯ ಹೋಗುವಂಥದ್ದು ಮಾಡಿ. ಅದರ ಶುಕ್ರವಾರ ಮಂಗಳವಾರ ಮಡ್ಲಕ್ಕಿ ಕೊಡುವಂಥದ್ದು, ಪೂಜೆ ಮಾಡಿಸುವಂಥದ್ದು ಮಾಡಿ, ಒಂದು ತಡೆ ಓಡಿಸುವಂಥದ್ದು ಮಾಡಿ, ದೃಷ್ಟಿ ದೋಷ ನಿವಾರಣೆ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಕುಂಭರಾಶಿಯವರಿಗೆ ಅನುಕೂಲ ಆಗುವಂಥದ್ದು. ಸಪ್ತಮದಲ್ಲಿ ಕೇತು ಇದೆ, ಯಾವ ಕೆಲಸದಲ್ಲೂ ತೊಂದರೆ ಆಗುವಂಥದ್ದು, ಸತಿಪತಿಯರಲ್ಲಿ ಜಗಳಗಳಾಗುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳಾಗಲಿ ವ್ಯವಹಾರಗಳಲ್ಲಿ ತೊಂದರೆ ಆಗುವಂಥದ್ದು, ಸಹಪಾಠಿಗಳ ಜೊತೆ ತೊಂದರೆ ಆಗುವಂಥದ್ದು, ಪಾಲುದಾರಿಕೆ ವ್ಯವಹಾರದಲ್ಲಿ ತುಂಬ ತೊಂದರೆ ಆಗುವಂಥದ್ದು, ವ್ಯವಹಾರಗಳು ಯಾವುದೂ ಸೆಟ್ ಆಗಲ್ಲ, ನಿಮಗೆ ಮುಟ್ಟಿದ್ದೆಲ್ಲ ತೊಂದರೆ ಆಗ್ತಿರುತ್ತೆ. ಆದ್ದರಿಂದ ನವಗ್ರಹ ಸ್ತೋತ್ರವನ್ನು ಪಠಿಸಿ. ನವ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವಿನ ನಮಃ. ನೋಡಿ, ಈ ಮಂತ್ರ ಹೇಳುವಂಥದ್ದು ಮಾಡಿ. ಪ್ರತಿನಿತ್ಯ 108 ಪ್ರಾರ್ಥನೆ ಮಾಡಿ, 108 ಜಪ ಮಾಡಿ. ಭಾನುವಾರದತ್ತು ನವಧಾನ್ಯಗಳನ್ನ ನವಗ್ರಹ ದೇವಸ್ಥಾನಕ್ಕೆ ಅರ್ಪಿಸಿ, ಅದು ಧೂಪ ದೀಪ ನೈವೇದ್ಯ ಮಾಡಿ, ಒಂದು ಪೂಜೆ ಮಾಡಿ, ಅಲ್ಲಿ ಒಂದು ಅರ್ಧ ಗಂಟೆ ಪ್ರಾರ್ಥನೆ ಮಾಡಿ ಬನ್ನಿ. ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ. ಜೊತೆಗೆ ಏನಂತಂದರೆ ಲಗ್ನಾಧಿಪತಿಯ ಶನಿಯ ಒಂದು ಪ್ರಾರ್ಥನೆ ಮಾಡುವಂಥದ್ದು. ನೀಲಾಂಜನಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ಮ ನಮಾಮಿ ಶನಿಶ್ಚರ. ಈ ಮಂತ್ರವನ್ನು ಪ್ರತಿನಿತ್ಯ ಪಠಿಸಿ. ಖಂಡಿತ ಆ ಒಂದು ತೊಂದರೆಗಳು ನಿವಾರಣೆ ಆಗುವಂಥದ್ದು ನಾವು ಕಾಣ್ತೀವಿ. ನೋಡಿ, ಮತ್ತು ಜೊತೆಗೆ ನಿಮಗೆ ಕುಂಭರಾಶಿಯವರಿಗೆ ಏನಂತಂದರೆ ಒಂದು ಸರಳವಾದ ಒಂದು ಪರಿಹಾರ ಕೊಡ್ತೀನಿ.
ನೋಡಿ ನಿಮ್ಗೇನಂದರೆ ಸಾಮಾನ್ಯವಾಗಿ ನೀಲ ರತ್ನನ ಧಾರಣೆ ಮಾಡಿ. ನಿಮ್ಮ ಒಂದು ಮಧ್ಯ ಬೆರಳಿಗೆ ನೀಲ ಧಾರಣೆ ಮಾಡುವಂಥದ್ದು ಮಾಡಿ. ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಜೊತೆಗೆ ಈ ಅದರಲ್ಲೂ ಎಣ್ಣೆ ಮಾರಾಟ ಮಾಡುವಂಥವ್ರು, ಮದ್ಯ ಮಾರಾಟ ಮಾಡುವಂಥವ್ರಿಗೆ, ಜೊತೆಗೆ ಲೋಹ ವ್ಯಾಪಾರ ಮಾಡುವಂಥವ್ರಿಗೆ ಈ ನೀಲ ಧಾರಣೆ ಮಾಡೋದ್ರಿಂದ ಖಂಡಿತ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯವನ್ನು ಪ್ರಾಪ್ತಿಯಾಗುತ್ತೆ ಅಂತ ನಾನು ತಿಳಿಸ್ಕೊಳ್ತೀನಿ.